ವೀಕ್ಷಕರೇ, ಕಳೆದ ಡಿಸೆಂಬರ್ 19ನೇ ತಾರೀಕು ಜೇಮ್ಸ್ ಕ್ಯಾಮರೂನ್ ರವರ ನಿರ್ದೇಶನದ ಬಹು ನಿರೀಕ್ಷೆಯ ಅವತಾರ್ ಚಿತ್ರದ 3ನೇ ಸೀಕ್ವೆಲ್ ಪ್ರಪಂಚಾದ್ಯಂತ ಬಿಡುಗಡೆ ಕಂಡಿತ್ತು. ಇದರ ಟೋಟಲ್ ಬಜೆಟ್ ಸುಮಾರು $400 ಮಿಲಿಯನ್ US, ಅಂದ್ರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಅದು ಸುಮಾರು 3600 ಕೋಟಿಗಿಂತನೂ ಕೂಡ ಹೆಚ್ಚು. ಈಗಾಗಲೇ ಅದು $800 ಮಿಲಿಯನ್ ಹೆಚ್ಚು ಹಣವನ್ನ ವಿಶ್ವಾದ್ಯಂತ ಗಳಿಸಿದೆ. ಅಂದ್ರೆ ಸುಮಾರು 7000 ಕೋಟಿಗಿಂತನೂ ಕೂಡ ಹೆಚ್ಚು ಹಣ ಅದಕ್ಕೆ. ಹಾಗೂ ಅದು ಇನ್ನೂ ಕೂಡ ಕೆಲವೊಂದಷ್ಟು ಚಿತ್ರಮಂದಿರಗಳಲ್ಲಿ ರನ್ ಆಗ್ತಿರಬಹುದು. ಇದರ ಮೊದಲ ಭಾಗ 2009ರಲ್ಲಿ ಬಂದಿತ್ತು. ಆಗ್ಲೇ ಅದರ ಬಜೆಟ್ 900 ಕೋಟಿಯನ್ನ ದಾಟಿತ್ತು. ಇನ್ನು 2022ರಲ್ಲಿ ಇದರ ಎರಡನೇ ಭಾಗ ಬಂದ ನಂತರ 2025ರ ಡಿಸೆಂಬರ್ನಲ್ಲಿ ಇದರ 3ನೇ ಭಾಗ ಬಂದಿತ್ತು. ಇನ್ನು 2029ರಲ್ಲಿ ಇದರ 4ನೇ ಭಾಗ ತೆರೆ ಕಾಣುವಂತ ನಿರೀಕ್ಷೆ ಇದೆ. ಅದ್ದೂರಿ ಗ್ರಾಫಿಕ್ಸ್, ಅತ್ಯುತ್ತಮ ಸಿಜಿ ಬಳಕೆ ಹಾಗೂ ಅದ್ದೂರಿ ಬಜೆಟ್ ಇವಿಷ್ಟು ಮಾತ್ರ ಈ ಚಿತ್ರದ ಹೈಲೈಟ್ಗಳಲ್ಲ. ವಿಶ್ವದ ಎಲ್ಲ ಕಡೆ ಉತ್ತಮ ವಿಮರ್ಶೆ ಹಾಗೂ ರಿವ್ಯೂಗೆ ಒಳಪಟ್ಟಂತ ಈ ಒಂದು ಚಿತ್ರದ ಕುರಿತಾಗಿ ನೀವು ತಿಳಿಬೇಕಾದದ್ದು ಬಹಳ ಇದೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಚಿತ್ರ ಹಾಗೂ ಇದರ ಮೇಕಿಂಗ್ ನ ಸುತ್ತ ಇರುವಂತ ಒಂದಷ್ಟು ಮುಖ್ಯ ಮತ್ತು ಆಸಕ್ತಿಕರ ವಿಷಯಗಳನ್ನ ಒಂದೊಂದಾಗಿ ಈ ಮುಂದೆ ತಿಳಿತಾ ಹೋಗೋಣ. ಮೊದಲನೇದು, ನೀವೆಲ್ಲ ಅವತಾರ್ ಸಿನಿಮಾವನ್ನು ನೋಡಿದ್ರೆ ಅದರಲ್ಲಿ ಹೊಸ ಲೋಕ ಹಾಗೂ ಅದರ ನೀಲಿ ಮತ್ತು ತೆಳು ಹಸಿರು ಬಣ್ಣದ ಹೊಸ ಜನರನ್ನ ನೋಡಿರ್ತೀರ. ಭೂಮಿಯಿಂದ ಸುಮಾರು 4.3 ಜ್ಯೋತಿರ್ವರ್ಷಗಳಾಚೆ ಇರುವಂತ ಪಾಂಡೋರಾ ಎಂಬಲ್ಲಿ ಈ ಇಡೀ ಚಿತ್ರದ ಬಹುಪಾಲು ಕತೆ ನಡೆಯೋದು. ವಾಸ್ತವವಾಗಿ ಅದೊಂದು ಗ್ರಹ ಅಲ್ಲ, ಅದೊಂದು ಉಪಗ್ರಹ. ಗುರುಗ್ರಹಕ್ಕಿಂತನೂ ಕೂಡ ಸ್ವಲ್ಪ ಸಣ್ಣದು. ಅದು ದೂರದಿಂದ ಭೂಮಿಯ ಹಾಗೆ ನೀಲಿ ವರ್ಣದಲ್ಲಿ ಕಾಣೋದ್ರಿಂದ ಅಲ್ಲಿಯ ನದಿ, ಸಮುದ್ರ, ಸಾಗರ, ಹಸಿರು ಕಾಡು, ಪಶು ಪಕ್ಷಿ ಹಾಗೂ ಮಾನವರಂತ ಜೀವಿಗಳು ಕೂಡ ಇರಬಹುದು ಅನ್ನುವಂತ ಊಹೆ ಇದೆ. ನಮ್ಮ ಸೆರೆಗೆ ಸಿಕ್ಕಂತ ಅಬ್ಸರ್ವಬಲ್ ಬ್ರಹ್ಮಾಂಡದಲ್ಲಿ ಸುಮಾರು ಇಂಥ 6ರಿಂದ 40 ಬಿಲಿಯನ್ ಅಷ್ಟು ನೀಲಿ ಗ್ರಹಗಳು ಇವೆ ಅಂತ ಹೇಳಲಾಗುತ್ತೆ. ಇವುಗಳನ್ನ ಅರ್ತ್ ಲೈಕ್ ಪ್ಲಾನೆಟ್ಸ್ ಅಥವಾ ಎಕ್ಸೋ ಪ್ಲಾನೆಟ್ಸ್ ಅಂತ ಕರೀತಾರೆ. ಮೇಲ್ನೋಟಕ್ಕೆ ನೀಲಿ ಬಣ್ಣದಲ್ಲಿ ಕಂಡ ಮಾತ್ರಕ್ಕೆ ಅಲ್ಲಿ ನೀರಿದೆ, ಆಕ್ಸಿಜನ್ ಇದೆ, ಪಶು ಪಕ್ಷಿ, ಹಸಿರು ಎಲ್ಲ ಇದೆ ಅಂತ ಅನ್ನೋದಕ್ಕೆ ಬರೋದಿಲ್ಲ. ನೀರು ಇದ್ರೂ ಕೂಡ ಅದು ಭೂಗ್ರಹದಂತೆ ನೀರಿನಂತೆ ಇರುತ್ತೆ ಅಂತಾನು ಹೇಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಯಾವ ಅನಿಲಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಅನ್ನೋದು ಮುಖ್ಯ. ಆದ್ರೆ ಈವರೆಗೂ ಸೆರೆ ಸಿಕ್ಕಂತ ಅಂತ ಎಲ್ಲಾ ಗ್ರಹಗಳು ಕೂಡ ಭೂಮಿಯಿಂದ ತುಂಬಾ ದೂರ ಇವೆ. ಹಾಗಾಗಿ ಅಲ್ಲಿ ಹೋಗೋದಿಕ್ಕೆ ಮತ್ತು ನೋಡೋದಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಆದ್ರೆ ಅವತಾರ್ನಲ್ಲಿ ಹೇಳಿದಂತೆ ಅವುಗಳಲ್ಲೆಲ್ಲ ಈ ಪಾಂಡೋರ ಭೂಮಿಗೆ ಅತಿ ಹತ್ರ ಇರುವಂತ ಉಪಗ್ರಹ. ಕ್ರಿಸ್ತಶಕ 2154ರಲ್ಲಿ ನಡೆಯುವಂತ ಈ ಒಂದು ಕಥೆಯಲ್ಲಿ ಆ ಹೊತ್ತಿಗೆ ಭೂಮಿಯ ಜನರು ದೂರದ ಗ್ರಹಗಳಿಗೂ ಹೋಗಿ ಹಿಡಿತವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಅದೇ ರೀತಿ ಅವರು ಇಲ್ಲಿಂದ ಅಲ್ಲಿಗೆ ಹೋಗಿ ಏನೆಲ್ಲ ರಾಧಾಂತ ಮಾಡ್ತಾರೆ, ಆ ಉಪಗ್ರಹದ ವಾತಾವರಣ ಹೇಗೆ, ಆ ಜನರ ರೀತಿ ನೀತಿ ಹೇಗೆ, ಇಲ್ಲಿಂದ ಹೋದಂತ ಜನಕ್ಕೂ ಮತ್ತು ಅಲ್ಲಿ ಇರುವಂತ ಜನರ ನಡುವೆ ಉಂಟಾಗುವಂತ ನಂಟು ಎಂತದ್ದು ಅಂತ ಹೇಳುವಂತ ಸಿನಿಮಾನೇ ಈ ಅವತಾರ್. ವಿಶ್ವದ ನಿರ್ದೇಶಕರ ಪೈಕಿ ಅಗ್ರಸ್ಥಾನದಲ್ಲಿ ಇರುವಂತ ಜೇಮ್ಸ್ ಕ್ಯಾಮರೂನ್ ಈ ಒಂದು ಕಥೆಯನ್ನ 1993ರಲ್ಲಿ ರೆಡಿ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಇದರ ಐಡಿಯಾ ಅವ್ರಿಗೆ ಬರೋದಕ್ಕೆ ಕಾರಣ 1990ರ ಸಮಯದಲ್ಲಿ ಇವರು ಓದಂತ ಒಂದು ಬುಕ್. ಅದರ ಹೆಸರು ದಿ ಫರ್ಬಿಡನ್ ಪ್ಲಾನೆಟ್, ಅಂದ್ರೆ ನಿಷೇಧಿತ ಗ್ರಹ. 1956ರಲ್ಲಿ ಪಬ್ಲಿಷ್ ಆದಂತ ಈ ಒಂದು ಬುಕ್ ಓದುವಂತ ಮೂಲಕ ಅವ್ರಿಗೆ ನೀಲಿ ಬಣ್ಣದ ಮನುಷ್ಯರ ಕಲ್ಪನೆ ಮೊದಲ ಸಲ ಬಂದಿತ್ತು. ಆ ಒಂದು ಸಮಯದಲ್ಲಿ ಅವರು 114 ಪೇಜ್ನ ಒಂದು ಸ್ಕ್ರಿಪ್ಟ್ ಅನ್ನ ಬರೀತಾರೆ. ಇದರಲ್ಲಿ ಅವತಾರ್ನ ಜೀವಿಗಳು, ಅದರ ನೇಚರ್, ಸಾಗರದ ಜೀವಿಗಳು, ಆಕಾಶ ಜೀವಿಗಳು ಅಂತ ಅದನ್ನ ಕಲ್ಪಿಸಿಕೊಂಡು ಬರೆದಿದ್ರು. ಅವರು ರೂರಲ್ ಕೆನಡಾದಲ್ಲಿ ಹುಟ್ಟಿ ಬೆಳೆದಿದ್ರಿಂದ ಅಲ್ಲಿಯ ಮಳೆಕಾಡುಗಳು, ಸಾಗರಗಳು ಮತ್ತು ಅದರ ವನ್ಯ ಜೀವಿಗಳ ಬದುಕನ್ನ ಹತ್ತಿರದಿಂದ ನೋಡಿ ಅದನ್ನೇ ಅವತಾರ್ನಲ್ಲಿ ಅಳವಡಿಸಿಕೊಂಡಿದ್ರು. ನಿಸರ್ಗವನ್ನ ಪ್ರೀತಿ ಮಾಡುವಂತ ಅವರು ನಿಸರ್ಗವನ್ನ ಗೌರವಿಸಿ ಅದರ ಶೋಷಣೆಯನ್ನು ನಿಲ್ಲಿಸಿ ಎಂಬ ಮೆಸೇಜ್ ಅನ್ನು ಕೂಡ ತಮ್ಮ ಎಲ್ಲಾ ಚಿತ್ರಗಳಲ್ಲೂ ಕೂಡ ಕೊಡ್ತಾ ಬಂದಿದ್ದಾರೆ. ಹ್ಯೂಮನ್ ಕೊಲನೈಸೇಷನ್ ಹಾಗೂ ಅವರ ಅತಿಕ್ರಮಣವನ್ನು ವಿರೋಧ ಮಾಡುವಂತ ಅವರು ಅದನ್ನೇ ಅವತಾರ್ನಲ್ಲಿ ತೋರಿಸಿದ್ದಾರೆ. ಇನ್ನು 1994ರಲ್ಲಿ ಇದರ ಕತೆ ಮುಗಿಸ್ತಂತ ಅವರು 1999ರಲ್ಲಿ ಅದನ್ನ ತೆರೆಗೆ ತರೋದಕ್ಕೆ ನಿರ್ಧರಿಸಿದ್ರು. ಆದ್ರೆ ಆಗ ಈ ಸಿನಿಮಾ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿರಲಿಲ್ಲ. ಮತ್ತೆ ಪ್ರೀ ಪ್ರೊಡಕ್ಷನ್ ತಡ ಆಗಿದ್ರಿಂದ 1999ರಿಂದ ಅದರ ಬಿಡುಗಡೆ ಮುಂದಿನ 10 ವರ್ಷ ಮುಂದೂಡಲ್ಪಟ್ಟಿತ್ತು. ಹಾಗಾಗಿ 2009ರ ಡಿಸೆಂಬರ್ 18ನೇ ತಾರೀಕು ಅವರು ಅವತಾರ್ನ ಮೊದಲ ಭಾಗವನ್ನ ಬಿಡುಗಡೆ ಮಾಡ್ತಾರೆ. ಇನ್ನು ಈ ಒಂದು ಚಿತ್ರಕ್ಕೆ ಅವರು ಮೊದಲು ಇಟ್ಟಿದ್ದಂತ ಹೆಸರು ಪ್ರಾಜೆಕ್ಟ್ 880 ಅಂತ. ಅದೇ ಹೆಸರಿನ ಮೂಲಕನೇ 2005 ಮತ್ತು 2007ವರೆಗೂ ಅವರು ಅದರ ಆರಂಭಿಕ ಪ್ರಮೋಷನ್ಗಳು ಕೂಡ ಮಾಡಿದ್ರು. ಆ ಬಳಿಕ ಅದು ಅವತಾರ್ ಅಂತ ಚೇಂಜ್ ಆಯ್ತು. ಈ ಅವತಾರ್ ಅನ್ನುವಂತ ಹೆಸರು ಭಾರತ ಮೂಲದ್ದು. ಸಂಸ್ಕೃತದಲ್ಲಿ ಅವತಾರ್ ಅಂದ್ರೆ ಹೊಸ ಹುಟ್ಟು ಅಥವಾ ಮರು ಜನ್ಮ ಅಥವಾ ರೂಪಾಂತರ ಅಂತ ಅರ್ಥ. ನಮ್ಮಲ್ಲಿ ವಿಷ್ಣುವಿನ ದಶಾವತಾರದ ಕಲ್ಪನೆ ಇದೆ. ಒಂದೊಂದು ಅವತಾರದಲ್ಲೂ ಕೂಡ ಮಾನವ ರೂಪಿಯಾದಂತ ವಿಷ್ಣು ವಿವಿಧ ಬಗೆಯ ರೂಪಾಂತರಗಳಲ್ಲಿ ಕಾಣಿಸ್ಕೊಳ್ತಾರೆ. ಕೆಲವು ಅವತಾರಗಳಲ್ಲಿ ಅವರು ಪ್ರಾಣಿ, ಪಕ್ಷಿ, ಮೀನುಗಳ ಆಕಾರ ಹಾಗೂ ಮನುಷ್ಯನ ಆಕಾರ, ಈ ರೀತಿ ಎರಡರ ಮಿಶ್ರಣದಲ್ಲಿ ಅವರು
ಅವತರಿಸಿದ್ದಾರೆ. ಪುಸ್ತಕ ಓದುವಂತ ಹವ್ಯಾಸ ಇರುವಂತ ಕೆಮರೂನ್ ಹಿಂದೂ ಧರ್ಮದ ಅನೇಕ ಪುಸ್ತಕಗಳನ್ನ ಓದಿ ನಮ್ಮ ಪುರಾಣದ ಆ ಅವತಾರದ ಕಲ್ಪನೆಯನ್ನ ಸ್ಫೂರ್ತಿ ಪಡೆದು ಮನುಷ್ಯ ಹಾಗೂ ಜೀವಿಗಳ ಮಿಶ್ರಣದಂತೆ ಇರುವಂತಹ ನೀಲಿ ಬಣ್ಣದ ಹೊಸ ಮಾನವರನ್ನ ಅವರ ಅವತಾರ್ನಲ್ಲಿ ಚಿತ್ರಿಸಿ ತೋರಿಸಿದ್ದಾರೆ. ಅವತಾರ್ ಅನ್ನುವಂತ ಹೆಸರು ನನಗೆ ಹಿಂದೂ ಧರ್ಮದಿಂದಲೇ ಸಿಕ್ಕಿದ್ದು ಅಂತ ಅವರು ಸ್ವತಃ ಸಾಕಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಟೆಕ್ನಿಕಲಿ ತುಂಬಾ ರಿಚ್ ಹಾಗೂ ಅದ್ದೂರಿಯಾಗಿ ಸಿದ್ಧಾದಂತ ಅವತಾರ್ ಚಿತ್ರ ಅತ್ಯುತ್ತಮವಾದಂತಹ ಹಾಗೂ ಅತ್ಯಂತ ಸುಧಾರಿತವಾದಂತಹ ಸಿಜಿಐ ಬಳಸಿಕೊಂಡು ತಯಾರಾಗಿದೆ. ಇದರಲ್ಲಿ ನಟಿಸಿದಂತ ಎಲ್ಲ ನಟರ ಫೇಶಿಯಲ್ ಎಕ್ಸ್ಪ್ರೆಷನ್ಗಳನ್ನ ಮತ್ತು ಅವರ ಚಲನವಲನಗಳನ್ನ ಪೂರ್ತಿಯಾಗಿ ಸೆರೆ ಹಿಡಿಯುವುದಕ್ಕೆ 120 ಅಡ್ವಾನ್ಸ್ HD ಲೆನ್ಸ್ ಇರುವಂತಹ ಕ್ಯಾಮೆರಾಗಳನ್ನ ಬಳಸಲಾಗಿದೆ. ಇನ್ನು ಮೋಷನ್ ಪಿಕ್ಚರ್ಗಳಲ್ಲಿ ಹಾಗೂ ಸಿಜಿ ಬಳಕೆಯಲ್ಲಿ ಐತಿಹಾಸಿಕ ದಾಖಲೆ ಹಾಗೂ ಮಹತ್ತರವಾದಂತಹ ಮೈಲಿಗಲ್ಲನ್ನ ಸಾಧಿಸಿದಂತ ಅವತಾರ್ನ ಕತೆ ಇಲ್ಲಿಂದ 31 ವರ್ಷಗಳ ಹಿಂದೆ ಸಿದ್ಧಾಗಿದ್ರು ಕೂಡ ಜೇಮ್ಸ್ ಕೆಮರೂನ್ ಸಿನಿ ಟೆಕ್ನಾಲಜಿಗಾಗಿ ಮುಂದಿನ 16 ವರ್ಷ ಕಾದು ಕೂತಿದ್ರು. 2001ರಿಂದ 2003ರ ನಡುವೆ ಬಂದಂತ ದಿ ಲಾರ್ಡ್ ಆಫ್ ದ ರಿಂಗ್ಸ್ ಚಿತ್ರದಲ್ಲಿ ಬಳಕೆ ಮಾಡದಂತ ಮೋಷನ್ ಪಿಕ್ಚರ್ಸ್ ಹಾಗೂ ಅದರ ರಿಚ್ ಸಿಜಿ ಎಫೆಕ್ಟ್ ಈ ಕೆಮರೂನ್ ರವರಿಗೆ ಪ್ರೇರಣೆ ಕೊಡ್ತು. ವಿಶೇಷವಾಗಿ ಇದರಲ್ಲಿ ಇದ್ದಂತ ಗೋಲುಮ್ ಎಂಬ ಕ್ಯಾರೆಕ್ಟರ್ ತರಹ ತನ್ನ ಚಿತ್ರದಲ್ಲೂ ಕೂಡ ಫೋಟೋ ರಿಯಲಿಸ್ಟಿಕ್ ಪಾತ್ರಗಳನ್ನ ತೋರಿಸೋದಕ್ಕೆ ಆಗ ಅವರು ನಿರ್ಧಾರ ಮಾಡ್ತಾರೆ. ಇನ್ನು ಈ ಸಿನಿಮಾದಲ್ಲಿ ಇರುವಂತ ದೂರದ ಉಪಗ್ರಹ ಆದಂತ ಪಾಂಡೋರಾದ ಚಿತ್ರ ವಿಚಿತ್ರ ಜೀವಿಗಳನ್ನ ನೀವು ನೋಡಿರ್ತೀರ. ಕಣ್ತಣಿಸುವಂತ ದೃಶ್ಯದ ಅನುಭವ ಕೊಡುವಂತ ಈ ಜೀವಿಗಳ ಕಲ್ಪನೆ ಅದ್ಭುತವಾದದ್ದು. ಇವುಗಳ ಧ್ವನಿಯನ್ನ ಕೆಮರೂನ್ 94ರಲ್ಲಿ ಬಂದಿದಂತ ಜೊರಾಸಿಕ್ ಪಾರ್ಕ್ನ ಡೈನೋಸಾರ್ಗಳ ಸದ್ದಿನಿಂದ ತೆಗೆದುಕೊಂಡಿದ್ದಾರೆ. ಅಲ್ಲಿ ಬರುವಂತ ಬ್ರೋಂಟೆಸಾರಸ್, ಟ್ರೆಕ್ಸ್, ವೆಲೋಸರಾಪ್ಟರ್ ಇವುಗಳ ಧ್ವನಿಗಳನ್ನ ಇಲ್ಲಿ ಸ್ವಲ್ಪ ಪರಿಷ್ಕರಣೆ ಮಾಡಿ ಬಳಸಿಕೊಂಡಿದ್ದಾರೆ. ಜೊರಾಸಿಕ್ ಪಾರ್ಕ್ನಲ್ಲಿ ಹೈನಾ, ಸಿಂಹ ಹಾಗೂ ಕೆಲ ಪಕ್ಷಿಗಳ ಸದ್ದನ್ನು ಕೂಡ ರೆಕಾರ್ಡ್ ಮಾಡಿ ಡೈನೋಸಾರ್ನ ಧ್ವನಿಗಳಿಗೆ ಡಬ್ ಮಾಡಲಾಗಿತ್ತು. ಇನ್ನು ಅವತಾರ್ನಲ್ಲಿ ವೀವರ್ ಅಂತ ಒಂದು ಪಾತ್ರ ಬರುತ್ತೆ. ಯಾಕೆ ಅದರಲ್ಲಿ ಯಾವಾಗ್ಲೂ ಸಿಗರೇಟ್ ಅನ್ನ ಸೇತಿರ್ತಾರೆ? ಇಲ್ಲಿ ವಿಶೇಷ ಸಂಗತಿ ಏನಂದ್ರೆ ಅವರು ಅದರಲ್ಲಿ ನಿಜವಾಗಿ ಸಿಗರೇಟ್ ಅನ್ನ ಸೇದೋದೇ ಇಲ್ಲ. ಅದೆಲ್ಲ ಸಿಜಿಯಲ್ಲಿ ಮಾಡದಂತ ಗ್ರಾಫಿಕ್ಸ್. ಅವರು ಕೈಯಲ್ಲಿ ಟೂತ್ ಪಿಕ್ ಅನ್ನ ಹಿಡಿದು ನಟಿಸಿದ್ದಾರೆ. ಆದ್ರೆ ಸಿಗರೇಟ್ ಹಾಗೂ ಅದರ ಹೊಗೆಯನ್ನು ಕೂಡ ಸಂಪೂರ್ಣವಾಗಿ ಸಿಜಿಯ ಮೂಲಕ ತೋರಿಸಲಾಗಿದೆ. ಸಿನಿಮಾ ನೋಡುವಾಗ ಇದು ಗ್ರಾಫಿಕ್ಸ್ ಅಂತ ಹೇಳಲಾಗದಷ್ಟು ಅದು ನೈಜವಾಗಿ ಮೂಡ್ ಬಂದಿದೆ. ಇನ್ನು ಇದರಲ್ಲಿ ಬರುವಂತ ನವಿ ಎಂಬ ಎತ್ತರ ದೇಹದ ನೀಲಿ ಜನರ ಭಾಷೆಯನ್ನ ಭಾಷಾ ತಜ್ಞರಿಂದನೇ ರಚನೆ ಮಾಡಿ ಈ ಚಿತ್ರಕ್ಕೆ ಬಳಸಿಕೊಂಡಿದ್ದಾರೆ. ಅವತಾರ್ ಎಂಬ ಪದ ಸಂಸ್ಕೃತದ್ದು. ಇನ್ನು ನವಿ ಎಂಬುದು ಕೂಡ ಹಿಬ್ರು ಮೂಲದ ಪದ. ನವಿ ಅಂದ್ರೆ ಆ ಭಾಷೆಯಲ್ಲಿ ಪ್ರಾಫೆಟ್ ಅಥವಾ ಪ್ರವಾದಿ ಅಂತ ಅರ್ಥ. ಅವರ ನೀಲಿ ಬಣ್ಣ ಹಾಗೂ ತೆಳು ಶರೀರ ಹಿಂದೂ ದೇವರುಗಳಾದಂತಹ ನೀಲಿ ಬಣ್ಣದ ವಿಷ್ಣು ಹಾಗೂ ಶಿವರ ದೇಹ ರಚನೆಯಿಂದ ಸ್ಫೂರ್ತಿಯನ್ನ ಪಡೆದಿದೆ. ಸರ್ವ ಧರ್ಮಗಳನ್ನ ಸಮನ್ವಯದಿಂದ ಕಾಣುವಂತ ಕೆಮರೂನ್ ಎಲ್ಲಾ ಕಡೆಯಿಂದನೂ ಕೂಡ ತಮಗೆ ಇಷ್ಟವಾದಂತ ವಿಷಯಗಳನ್ನ ಹೆಕ್ಕಿ ತಮ್ಮ ಚಿತ್ರದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇನ್ನು ಅವತಾರ್ನಲ್ಲಿ ತೇಲುವಂತ ಬೆಟ್ಟಗಳನ್ನು ಕೂಡ ನೀವು ಅದರ ಪಾಂಡೋರಾದಲ್ಲಿ ಕಂಡಿರಬಹುದು. ನೋಡೋದಕ್ಕೆ ಮನೋಹರವಾಗಿರುವಂತ ಇವುಗಳು ಎಂತವ್ರಿಗಾದ್ರೂ ಕೂಡ ಇಷ್ಟ ಆಗ್ತವೆ. ಚೀನಾದ ಝಾಂಗ್ ಜಿಯಾಜಿ ನ್ಯಾಷನಲ್ ಪಾರ್ಕ್ ನಲ್ಲಿ ಇರುವಂತಹ ಒಂದು ಹಸಿರು ಬೆಟ್ಟಕ್ಕೆ ಅದೇ ಹೆಸರನ್ನ ಇಡಲಾಗಿದೆ. ಅವತಾರ್ ಸಿನಿಮಾದಿಂದ ಸ್ಫೂರ್ತಿಯನ್ನ ಪಡೆದು ಅದರ ಹೆಸರನ್ನ ಅವರು ಅವತಾರ್ ಹಲ್ಲೆಲಿಯುವ ಮೌಂಟೇನ್ ಅಂತ ಇಟ್ಟಿದ್ದಾರೆ. ಇನ್ನು ಈ ಒಂದು ಸಿನಿಮಾದಲ್ಲಿ ಪಾಂಡೋರ ಉಪಗ್ರಹದ ಜನರು ಮಾತಾಡುವಂತ ಆ ವಿಚಿತ್ರ ಭಾಷೆ ಯಾವ್ದು ಗೊತ್ತಾ? ಅದು ಕಾಲ್ಪನಿಕ ಗ್ರಿಬಿಷ್ ಭಾಷೆ ಇರಬಹುದು ಅಂತ ಅನೇಕರು ಅಂದ್ಕೊಂಡಿರಬಹುದು. ಆದ್ರೆ ಅದು ಹಾಗಲ್ಲ. ಈ ಮೊದಲೇ ಹೇಳದಂತೆ ಅದನ್ನ ಸಿದ್ಧಪಡಿಸಿದವರು ಒಬ್ಬ ಭಾಷಾ ತಜ್ಞ. ಅವ್ರ ಹೆಸರು ಡಾಕ್ಟರ್ ಪೌಲ್ ಫ್ರಾಮರ್. ಕ್ಯಾಲಿಫೋರ್ನಿಯಾದ ವಿವಿಯ ಭಾಷಾ ಶಿಕ್ಷಕರು ಆದಂತ ಇವರು ವಿದ್ಯಾರ್ಥಿಗಳಿಗೆ ಭಾಷೆ ಕಲಿಸುವಂತ ಜೊತೆ ಸಿನಿಮಾಗಳಿಗೆ ಇಂಥ ಭಾಷೆಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಅವತಾರ್ ಚಿತ್ರಕ್ಕೆ ಅಂತ ಇವರು ಆ ಭಾಷೆಯ 1000ಕ್ಕೂ ಹೆಚ್ಚು ಪದಗಳನ್ನ ಹುಡುಕಿ ಕೊಟ್ಟಿದ್ರಂತೆ. ಈ ಮೊದಲು ಇವರು 2012ರಲ್ಲಿ ಬಂದಂತ ಇಂಗ್ಲಿಷ್ನ ಜಾನ್ ಕಾರ್ಟರ್ ಎಂಬ ಚಿತ್ರಕ್ಕೆ ಕೆಲಸ ಮಾಡಿದ್ರು. ಇನ್ನು ಈ ಚಿತ್ರದಲ್ಲಿ ನಟರು ಪಾಂಡೋರದ ಕಾಡುಗಳಲ್ಲಿ ನಟಿಸಬೇಕಿದ್ರಿಂದ ಅವ್ರಿಗೆಲ್ಲ ಚಿತ್ರಕ್ಕಾಗಿ 3 ತಿಂಗಳ ಕಾಲ ಹವಾಯಿಯ ದ್ವೀಪದ ಸುತ್ತ ಇರುವಂತ ಕಾಡುಗಳಲ್ಲಿ ಇರೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಅಲ್ಲಿಯ ಬೆಟ್ಟ ಹಾಗೂ ಕಾಡುಗಳಲ್ಲಿ ಅವರ ವಾಸ ಮತ್ತು ಟ್ರೆಕ್ಕಿಂಗ್ ನಿಂದಾಗಿ ಚಿತ್ರದಲ್ಲಿ ನಡೆಸೋದಕ್ಕೆ ಅವ್ರಿಗೆ ಸುಲಭ ಆಯಿತು. ಸಾವಿರಾರು ವರ್ಷಗಳ ಹಿಂದೆ ಯುರೋಪ್ ಹಾಗೂ ಸ್ಪೇನ್ನ ಅತಿಕ್ರಮಣರಾದಂತ ಕ್ರೂರ ದಾಳಿಗೆ ಸಿಕ್ಕಿ ಅಮೆರಿಕ ಮೂಲದ ಜನರಾದಂತ ರೆಡ್ ಇಂಡಿಯನ್ ಜನ, ಮಾಯನ್ನರು, ಆಸ್ಟೆಕ್ ಜನ ಹಾಗೂ ಇಂಕಾ ಸಂಸ್ಕೃತಿಯ ಜನ ಕೆಲವೇ ವರ್ಷಗಳಲ್ಲಿ ಹೇಳ ಹೆಸರಿಲ್ಲದ ಹಾಗೆ ನಾಮಾವಶೇಷ ಆಗಿದ್ರು. ಇದೊಂದೇ ಅಲ್ಲ, ವಿಶ್ವದ ಎಲ್ಲಾ ಕಡೆ ಬೆಳೆದಂತ ಕೊಲೊನೈಸೇಷನ್ ಹಾಗೂ ಅತಿಕ್ರಮಣದಿಂದಾಗಿ ಎಷ್ಟೋ ಮೂಲ ನಿವಾಸಿಗಳು ಎದುರಿಸಂತ ಕಷ್ಟ ನಷ್ಟಗಳನ್ನ ಚಿತ್ರದಲ್ಲಿ ಮಾನವರಿಂದ ಪಾಂಡೋರದ ನವಿ ಜನ ಹಾಗೂ ಅವತಾರಗಳು ಪಡುವಂತ ಸಂಕಷ್ಟದ ಮೂಲಕ ನಿರ್ದೇಶಕರು ನಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 1992ರಲ್ಲಿ ಬಂದಿದಂತ ಅವರದೇ ಸೂಪರ್ ಹಿಟ್ ಚಿತ್ರ ಆದಂತ ಟೈಟಾನಿಕ್ ನ ಗಳಿಕೆಯ ರೆಕಾರ್ಡ್ ಅನ್ನ 2009ರಲ್ಲಿ ಈ ಅವತಾರ್ ಚಿತ್ರ ಮುರಿದಿತ್ತು. ಅದು 2010ರ ವೇಳೆಗೆ ವಿಶ್ವಾದ್ಯಂತ $3 ಬಿಲಿಯನ್ ಗಳಿಕೆಯನ್ನ ಮಾಡಿತ್ತು. ವೀಕ್ಷಕರೇ, ಒಟ್ನಲ್ಲಿ ಅವತಾರ್ ಚಿತ್ರ ಮಾನವ ಇತಿಹಾಸದಲ್ಲೇ ಸಿನಿಮಾ ವಲಯದಲ್ಲಿ ಸಾಧಿಸಿದಂತ ಒಂದು ಅಚ್ಚಳಿಯದಂತ ಅದ್ಭುತ. ಮನುಷ್ಯನ ಕಲ್ಪನೆಗೆ ಹಾಗೂ ಅವನ ಊಹೆಗೆ ಒಂದು ಕೊನೆನೇ ಇಲ್ಲ ಅನ್ನೋದನ್ನ ಈ ಚಿತ್ರ ನಿರೂಪಿಸಿದೆ. ಈ ಜೇಮ್ಸ್ ಕೆಮರೂನ್ ಒಬ್ಬ ಅದ್ಭುತ ಚಿತ್ರ ದಾರ್ಶನಿಕ. ಅವರ ಪರಿಕಲ್ಪನೆ ಹಾಗೂ ಕೆಲಸದ ಮೇಲಿನ ಆ ಶ್ರದ್ಧೆಯಿಂದ ವಿಶ್ವದ ಎಲ್ಲಾ ನಿರ್ದೇಶಕರು ಕೂಡ ಕಲಿಯೋದು ಬಹಳ ಇದೆ. ಸಿನಿಮಾ ಮಾಡೋದೇ ಲಾಭಕ್ಕಾಗಿ ಅಂತ ಅಂತಾರೆ. ಇರಬಹುದಾದ್ರೂ ಅದರಲ್ಲಿ ನಮ್ಮ ಚಿಂತನೆ ಕಿಡಿಯನ್ನ ಹಚ್ಚುವಂತ ಕಂಟೆಂಟ್ ತುಂಬೋದು ಯಾವುದೇ ಸೃಜನಾತ್ಮಕ ನಿರ್ದೇಶಕನ ನಿಜವಾದ ಲಕ್ಷಣ.
ಇನ್ನು ಅವತಾರ್ ಚಿತ್ರದ 4ನೇ ಭಾಗ 2029ರಲ್ಲಿ ಬರಲಿದೆ ಅಂತ ಹೇಳಲಾಗುತ್ತೆ. ಇನ್ನು ನೀವು ಇದುವರೆಗೂ ಇದರ ಎಷ್ಟು ಸೀಕ್ವೆಲ್ಗಳನ್ನ ನೋಡಿದ್ದೀರಾ, ಅವುಗಳಲ್ಲಿ ನಿಮ್ಗೆ ಇಷ್ಟವಾದಂತ ಭಾಗ ಯಾವುದು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.